ರಾಜ್ಯ ಸರ್ಕಾರದಲ್ಲಿ ತರುವಂತ ಯೋಜನೆಗಳು ಎಷ್ಟು ಗೌರವ ಕೊಡ್ತದಂದ್ರೆ 50% ನಮಗೆ ಅವಮಾನಕರನೇ. ಉದಾಹರಣೆಗಾಗಿ ತಗೋರಿ, ಇದು ನೇರ ಸಾಲ, ಆ ಪಂಚಾಯತಿ ವತಿಯಿಂದ ನೇರ ಸಾಲ ತಗೊಂಡ್ರು, ಅದು ಯಾವ್ದು ಸಕ್ಸಸ್ ಆಗ್ಲಿಲ್ಲ. ಬಟ್ ಅದನ್ನ ನಮ್ಮ NRLM ಜೋಡಿ ಮರ್ಜ್ ಮಾಡಿದ್ರ ನಾವು ಬದುಕ್ತಿವಿ, ಇಲ್ಲ ಅಂದ್ರೆ ನಾವು ಬೀದಿಗೆ ಬರ್ತೀವಿ. ಈಗಾಗ್ಲೇ ನಾನು ಹೇಳ್ದಂಗ ನಮ್ಮ ಜಿಲ್ಲೆಯಲ್ಲಿ 711 ಗ್ರಾಮ ಪಂಚಾಯತಿಯಲ್ಲಿ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ಗಳನ್ನು 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 ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಜಿಲ್ಲಾ MBK ಮತ್ತು LCRP ಸಖಿಯರ ಮಹಾ ಒಕ್ಕೂಟ ವಿಜಯಪುರ ಜಿಲ್ಲೆ ಇವರಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಮುಖಾಂತರ ಜಿಲ್ಲಾ ದಂಡಾಧಿಕಾರಿಗಳು ಜಿಲ್ಲಾ ವಿಜಯಪುರ. ಮಾನ್ಯರೇ, ವಿಷಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆದಂತ ಗೃಹಲಕ್ಷ್ಮಿ ಯೋಜನೆಯ ಅಡಿ ಬರುವ ಗೃಹಲಕ್ಷ್ಮಿ ಬ್ಯಾಂಕ್ ಮತ್ತು ಸರ್ಕಾರ ಸಂಘವನ್ನು ಕೌಶಲ್ಯ ಅಭಿವೃದ್ಧಿ ಇಲಾಖೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ NRLM ಯೋಜನೆಯಡಿಗೆ ಸೇರ್ಪಡೆಗೊಳಿಸಿ ಅನುಷ್ಠಾನ ಮಾಡಿ NRLM ಸಿಬ್ಬಂದಿಗಳು ನಿಮ್ಮ ಇಲಾಖೆ ಯೋಜನೆಯಲ್ಲಿ ಒಳಗೊಂಡಂತೆ ಕರ್ತವ್ಯ ನಿರ್ವಹಿಸಲು ನಾವು ಅನುವು ಮಾಡಿಕೊಡಬೇಕಾಗಿ ಮನವಿ. ಮೇಲಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಗೌರವಿಸುತ್ತಾ ಯೋಜನೆಯ ಅನುಷ್ಠಾನವನ್ನು ಈಗಾಗಲೇ ಗ್ರಾಮೀಣ ಪ್ರದೇಶಗಳಲ್ಲಿ ದುಡಿಯುತ್ತಿರುವ ಕೌಶಲ್ಯ ಅಭಿವೃದ್ಧಿ ಇಲಾಖೆಯ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ NRLM ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ ಮಹಿಳಾ ಸಿಬ್ಬಂದಿಗಳಿಗೆ ಅವಕಾಶ ಕೊಟ್ಟರೆ ಅವರು ತಮ್ಮ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಗ್ರಾಮ ಪ್ರದೇಶದ ಮಹಿಳೆಯರ ಶ್ರೇಯಾಭಿವೃದ್ಧಿಗೋಸ್ಕರ ಅನುಷ್ಠಾನಗೊಳಿಸಲು ಮತ್ತು ಅದರ ಯಶಸ್ಸಿಗೋಸ್ಕರ ಶ್ರಮಿಸಲು ಸಿದ್ಧರಿದ್ದೇವೆ. ಹಾಗಾಗಿ ತಮ್ಮ ಇಲಾಖೆಯ ಗೃಹಲಕ್ಷ್ಮಿ ಬ್ಯಾಂಕ್ ಮತ್ತು ಗೃಹಲಕ್ಷ್ಮಿ ಸಹಕಾರ ಸಂಘವನ್ನು ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ GPLF ಮಹಿಳಾ ಸಿಬ್ಬಂದಿಗಳಿಗೆ ಅವಕಾಶ ಮಾಡಿಕೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಮಟ್ಟದ ಮುಖ್ಯ ಪುಸ್ತಕ ಬರಹಗಾರರು ಮತ್ತು ಸ್ಥಳೀಯ ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳ ಸಖಿಯರ ಮಹಾ ಒಕ್ಕೂಟದಿಂದ ಏನು ಸನ್ಮಾನ್ಯ ಮುಖ್ಯಮಂತ್ರಿ ಕಳಿಸಿರೋ ಮನವಿಯನ್ನು ಜಿಲ್ಲಾಧಿಕಾರಿ ಮುಖಾಂತರ ಕಳಿಸ್ಕೊಡ್ತೀವಿ. ಥ್ಯಾಂಕ್ ಯು ಸರ್. ಎಲ್ರು ಕೈ ಹಚ್ಚರಿ. ನಾನು ಸ್ಥಳೀಯವಾಗಿ LCRP ಕೆಲಸ ಮಾಡ್ತಾ ಇದ್ದೀನಿ. ಹಾಗೂ ಮತ್ತ ಮಹಾ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷ ಸಹ ನಾನು ಸ್ಥಳೀಯವಾಗಿ ಕೆಲಸ ಮಾಡುವುದರಿಂದ ಮಹಿಳೆಯರದು ಮತ್ತ ಗ್ರಾಮೀಣ ಅಭಿವೃದ್ಧಿ ಯಾವ ಇಲಾಖೆಯಿಂದ ಹೆಚ್ಚು ಆಗಾಕತ್ತದ ಅಂತ ನನಗ್ ಬಹಳ ಗೊತ್ತದ. ಪ್ರತಿ ಮನೆ ಬಾಗಿಲು ಪ್ರತಿ ಸಂದಿನೂ ನಮ್ಗೆ LCRP ಸಖಿಯರಿಗೆ ಗೊತ್ತು.
ಹಾಗಾಗಿ ಇವ್ರು ತಂದಿರುವಂತ ಯೋಜನೆ ಗುಡ್, ನಾನು ಒಪ್ಕೋತೀನಿ, ಹೆಮ್ಮೆ ಪಡ್ತೀನಿ. ಇದು ಮಹಿಳೆಯರ ಪರ ಏನೇನ್ ತರ್ತಾರೆ ಎಲ್ಲಾ ಯೋಜನೆಗಳ ಬಗ್ಗೆ ನನಗೆ ಹೆಮ್ಮೆ ಇದೆ. ಅಷ್ಟೇನ ಬಹಳ ನೋವೈತೆ. ಯಾಕಂತ ಕೇಳಿದ್ರೆ ಇವ್ರು ರಾಜ್ಯ ಸರ್ಕಾರದಲ್ಲಿ ತರುವಂತ ಯೋಜನೆಗಳು ಎಷ್ಟು ಗೌರವ ಕೊಡ್ತದಂದ್ರೆ 50% ನಮಗೆ ಅವಮಾನಕರನೇ. ಉದಾಹರಣೆಗಾಗಿ ತಗೋರಿ, ಇದು ನೇರ ಸಾಲ, ಆ ಪಂಚಾಯತಿ ವತಿಯಿಂದ ನೇರ ಸಾಲ ತಗೊಂಡ್ರು, ಅದು ಯಾವ್ದು ಸಕ್ಸಸ್ ಆಗ್ಲಿಲ್ಲ. ಬಟ್ ಸರ್ಕಾರಿ ಹಣ ಯಾವ್ದು ವಾಪಸ್ ಬರ್ಲಿಲ್ಲ. ಯಾವ್ದೇ ಭದ್ರತೆ ಇಲ್ಲದೆ, ಯಾವ್ದೇ ಸ್ಯೂರಿಟಿ ಇಲ್ಲಾರ್ದೆ ಸಾಲ ಕೊಡೋದು ಒಂದ್ ಲೆಕ್ಕ ಜನರಿಗೆ ದುರಾಸೆ ಹುಟ್ಟಿಸುವಂತ ಕೆಲಸ ನಮ್ಮ ರಾಜ್ಯ ಸರ್ಕಾರ ಮಾಡ್ಲಕತ್ತದತ್ತ ನಾ ದೂರ್ತೀನಿ. ಒಂದೇದು ಇವ ನಮ್ಮ ಶ್ರೀಮತಿ ಇದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಾವು ಒಬ್ಬ ಹೆಣ್ಣು ಮಗಳಾಗಿ ನಮ್ಮ ಹೆಣ್ಣು ಮಕ್ಕಳ ನೋವನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಅವರು ನಾವ್ ಎಷ್ಟೋ ಸಲ, ಸಾವಿರಾರು ಸಲ ಬೆಳಗಾವಿಯಲ್ಲಿ, ಬೆಂಗಳೂರಲ್ಲಿ ಎಷ್ಟೋ ಸಲ ನಾವು ಪ್ರತಿಭಟನೆ ಮಾಡಿದೀವಿ, ಗೌರವಧನ ಹೆಚ್ಚು ಮಾಡಿ ಅಂತ. ಇಲ್ಲ ಕೇಂದ್ರದ 60 ಅದ, ರಾಜ್ಯದ್ದು 40 ಅದ. 60-40 ಕೆಲಸ ಸರ್ಕಾರ ನಡೆಸೋಕೋಸ್ಕರ ಗ್ರಾಮೀಣ ಭಾಗದ ಮಹಿಳೆಯರನ್ನ ಬಳಕೆ ಮಾಡ್ಕೋತೀರಿ. ಬಟ್ ಗ್ರಾಮೀಣ ಭಾಗದ ಮಹಿಳೆಯರು ಮಿನಿಮಮ್ 45,000 ರಿಂದ 50,000 ಜನ ಸಿಬ್ಬಂದಿಯವರು ಕೇವಲ ರಾಜ್ಯದಲ್ಲಿ. ಇದು NRLM ಯೋಜನೆ ಇಡೀ ದೇಶದಾದ್ಯಂತ ಇದೆ. ದೇಶದಾದ್ಯಂತ ಆದ್ರೆ ಎಷ್ಟು ಜನ ಮಹಿಳೆಯರು ಇರ್ಬೇಕು? ಕರ್ನಾಟಕದಲ್ಲಿ ಮಿನಿಮಮ್ ನಮ್ಮ ರಾಜ್ಯದಲ್ಲಿ 45,000 ಜನ ಮಹಿಳೆ ಬೀದಿಗೆ ಬರ್ತಾರ ಈ ಯೋಜನೆಯಿಂದ ಅಂತ ಹೇಳಿ. ತಮಗ್ ಗೊತ್ತಿದ್ದು ಸಹ ಗೃಹಲಕ್ಷ್ಮಿ ಬ್ಯಾಂಕ್ ಅಂತ ಓಪನ್ ಮಾಡ್ತಾರಲ್ಲ, ಇದು ಯಾವ ನ್ಯಾಯ? ಇವಾಗ NRLM ಐತಲ್ಲ, ನಾವು ಸುತ್ತ ನಿಧಿ ಕೇಳ್ತಾ ಇದ್ವಿ. ಸತ್ತೋಗಿರೋ ಸಂಘಗಳಿಗೆ ಜೀವ ತುಂಬಕ್ಕಾಗಿ NRLM ಯೋಜನೆ ಮಾಡಿರೋದು, ಮಹಿಳೆಯರ ಅಭಿವೃದ್ಧಿಗಾಗಿನೇ NRLM ಯೋಜನೆ ಮಾಡಿರೋದು. ಇದು ಒಂದೇನ್ರಿ? ಫೈನಾನ್ಸ್ ಹಾವಳಿ ಸಾಕಷ್ಟದ. ಆಮೇಲೆ NRLM ನಾವ್ ಯಾಕಿಷ್ಟು ಭಯದಿಂದ ನಾವು ನಿಮ್ಮನ್ನ ಕರಿತಾ ಇದೀವಿ ಅಂದ್ರ ಇಲ್ಲಿ ಆಗೋದಿಂದ ಇವಾಗ 4 ಜನರ ಸಹಾಯ ಆಗಿದ್ರೆ ಸಾಲ ಸಿಗುತ್ತೆ ಅಂದ್ರೆ ಯಾರು ಬರಲ್ಲ. ಸಿಂಗಲ್ ಆಗಿ ಸ್ವತಂತ್ರವಾಗಿ ಇರೋಕ್ ಇಷ್ಟಪಡ್ತಾನ ಮನುಷ್ಯ. ಸ್ವತಂತ್ರವಾಗಿ ನಿನ್ಗೆ 3 ಲಕ್ಷ ಸಾಲ ಕೊಡ್ತೀನಿ ಬಾ ಅಂತಂದ್ರೆ ನಮ್ಮ NRLM ಉಳಿಯಲ್ಲ. ಅಂದ್ರೆ ನಮ್ಮ 45,000 ಬರೀ ಕೇವಲ ರಾಜ್ಯದಲ್ಲಿ ಹೇಳ್ತಾ ಇದೀನಿ, 45,000 ಸಿಬ್ಬಂದಿಯವರ ಭವಿಷ್ಯ ನಮ್ಮ ಸಚಿವೆ ಮೇಡಮ್ ಅವ್ರ ಹಾಳು ಮಾಡ್ದಂಗ ಆಗುತ್ತೆ. ದಯಮಾಡಿ ಹೇಳ್ತೀನ್ರಿ ಮೇಡಮ್ ಅವರೇ, ನಿಮ್ಗೆ ಈ ನ್ಯೂಸ್ ಮುಖಾಂತರ ನಾ ಹೇಳಕ್ ಇಷ್ಟಪಡ್ತೀನಿ. ಬಟ್ ತಾವು ಮಾಡುವ ಸರ್ಕಾರಿ ಯೋಜನೆಗಳು ಇದಾವಲ್ಲ, ಯೋಚನೆ ಮಾಡಿ, ಸಂಘ ಸಂಸ್ಥೆಗಳನ್ನ ಯೋಚನೆ ಮಾಡಿ ಆಚರಣೆಗೆ ತಗೊಂಡ್ ಬರ್ರಿ ಪ್ಲೀಸ್. ಅರ್ಥ ಮಾಡ್ಕೊಡ್ರಿ ಮೇಡಮ, ನಮಗ್ ಇನ್ನಿಷ್ಟು ಗೌರವಧನಗಳನ್ನ ಹೆಚ್ಚಿಸ್ರಿ. ಬಟ್ ನಮ್ NRLM ಬಗ್ಗೆ ಗ್ರಾಮೀಣ ಭಾಗದಲ್ಲಿ ಸ್ವಲ್ಪ ವಿಸಿಟ್ ಆಗ್ಲಿ, ಎಷ್ಟು ಹಣ ಹೋಯ್ತು, ಎಷ್ಟು ಹಣ ಬಂತು, ನಾವು ವರ್ಷ ಮಹಿಳೆಯರಿಗೆ ನಾವು ಏನ್ ಕೊಡ್ಬೇಕು, ಏನ್ ಕುಂದುಕೊರತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಇವು ಹೊಸ ಯೋಜನೆ ತಂದ್ರೆ ಸಕ್ಸಸ್ ಆಗಲ್ಲ ಮೇಡಮ್. ಕಾರಣ ನಾ ಹೇಳ್ತೀನಿ, ದುರಾಸೆಯಿಂದ ನಾನೇ 3 ಲಕ್ಷ ತಗೊಂಡು ನಾನೇ ಎಲ್ಲ ಊರ್ ಬಿಟ್ಟು ಹೋದ್ನಂದ್ರ ಕೆಲಸ ಮಾಡೋರ್ ಏನ್ ಮಾಡ್ಬೇಕು? 3 ಲಕ್ಷ ನಾನು ದುರಾಸೆ ಬೀಳ್ತೀನಿ. ನಾನು ಮಾನಸಿಕ ಸ್ಥಿತಿ ಸರಿ ಇಲ್ಲಪ್ಪ ಅಂದ್ರೆ ಕುಟುಂಬದ ಬೆದರಿಕೆ ಇವ್ರದ್ದಾಗಿ ನಾನೇನಾದ್ರು ಸುಸೈಡ್ ಮಾಡ್ಕೊಂಡ್ರೆ ಆ 3 ಲಕ್ಷ ಸಾಲಕ್ಕೆ ಯಾರು ಹೊಣೆಗಾರರು? ಆ 3 ಲಕ್ಷ ದುಡ್ಡು ಎಲ್ಲಿ ಬರುತ್ತೆ ಹೇಳ್ರಿ? ಯಾರ್ದದು? ನಮ್ಮೆಲ್ಲಾ ಹೆಣ್ಮಕ್ಳು ದುಡ್ಡೇ ಬರ್ತದ್ರಿ. ಹೆಣ್ಮಕ್ಳು ದುಡ್ಡು ಬರ್ತೇ, ನಮ್ ತೆರಿಗೆ ಹಣ ಬರುತ್ತೆ. ನಮ್ಮ ತೆರಿಗೆ ಹಣದಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಗೌರವಧನ ಹೆಚ್ಚು ಮಾಡಿ ಗೌರವ ಕೊಡ್ರಿ ಹೊರ್ತು ಹೊಸ ಸಂಘ ಸಂಸ್ಥೆಗಳನ್ನ ಹುಟ್ಟಾಕಬೇಡ್ರಿ. ಹೊಸ ಸಂಘ ಸಂಸ್ಥೆಗಳನ್ನ ಹುಟ್ಟಾಕೋದನ್ನ ಬಿಟ್ಟ ನಮಗೆ 45,000 ಜನ ನಮ್ಮ ರಾಜ್ಯದಲ್ಲಿ ಅಷ್ಟೇ ಮಾತಾಡ್ತಾ ಇದ್ದೀನಿ. ದೇಶದದ್ದೆ ಅಂತ ಅಂದಾಗ ಸನ್ನಿಧಿಯಲ್ಲಿ ನಾವು ಕೇಂದ್ರಕ್ಕೂ ಹೋಗಿ ಮನವಿ ಕೊಡ್ತೀವಿ. ಇದು ಸರ್ ನಮ್ಮ ಮೇಡಮ್ ಕೇಂದ್ರಕ್ಕೆ ತಚ್ಚಿರೋ ಮೇಡಮ್ಗಳಿಗೆ ನೀವು ಹೇಳ್ಬೇಕು, ನಮ್ಮ NRLM ದಲ್ಲಿ ಇಷ್ಟೊಂದು ಮಹಿಳೆಯರ ಸಿಬ್ಬಂದಿಯವರು ದುಡಿತಿದಾರಂತ. ಈ ತರ ನೀವು ಗ್ರಾಮೀಣ ಭಾಗದಲ್ಲಿ ಖಾಸಗಿ ಫೈನಾನ್ಸ್ ಗಳಿಗೆ ನೀವೇನಾದ್ರೂ ಹೆಚ್ಚು ಪ್ರೋತ್ಸಾಹ ಕೊಟ್ಟನಂದ್ರ ಮಹಿಳೆಯರು ದುಡಿಯುವಂತ ಸರ್ಕಾರಿ ಯೋಜನೆಗಳಿಗೆ ಪೆಟ್ಟು ಬಿತ್ತು ಅಂದ್ರ ಅಲ್ಲಿರುವಂತ ಸಿಬ್ಬಂದಿಗಳಿಗೆ ಬಹಳ ತೊಂದರೆ ಆಗ್ತದಂತ ಈ ಚಾಲೆಂಜ್ ಮುಖಾಂತರ ನಾ ಹೇಳ್ಕೊಡ್ತೀನಿ ಅಷ್ಟೇ. ನನ್ನ ಹೆಸರು ಹೇಮಾ ಬಸವರಾಜ್ ದಳವಾಯಿ ಅಂತ ಹೇಳ್ರಿ. LCRP ಕೆಲಸ. ಮೇಡಮ್, ನಿಮ್ ಬೇಡಿಕೆ ಏನದಾವ್? ನಮ್ ಬೇಡಿಕೆ ಏನಿಲ್ಲ ಸರ್. ಈ ಬ್ಯಾಂಕ್ ಅನ್ನ ಸಹಕಾರಿ ಬ್ಯಾಂಕ್ ಮಾಡ್ರಿ, ಬೇಡ ಅಂತ ಹೇಳಲ್ಲ. ಬಟ್ ಅಲ್ಲಿ NRLM ನಮಗ್ ಮರ್ಜ್ ಮಾಡ್ರಿ. ಆಗಲ್ಲ ಅಂದ್ರೆ ಸರ್ ನಾವು ಆಗತ್ತ ಅನ್ಕೊಂಡ್ ನಾವು ಹೋರಾಟ ಮಾಡ್ತೀವಿ. ಹೋರಾಟ ಬಿಡಲ್ಲ ಸರ್. ಆಮೇಲೆ ನಾವು ಅದ್ ಸಕ್ಸಸ್ ಆಗಕ್ ನಾವು ಬಿಡಲ್ಲ ಸರ್. ನಾವು ಯಾವ ತರ ಹೋರಾಟ ಅಂದ್ರೆ ಸರ್, ಇದೇ ತರ ಗ್ರೂಪ್ ಕಟ್ಕೋತೀವಿ ಸರ್. ನಾವು 10 ಜನ 15 ಜನಕ್ಕೆಲ್ಲ ಲೋನ್ ಕೊಡಕ್ಕೆಲ್ಲ ಹೋಗ್ತಿವಿ. ಅಲ್ಲಲ್ಲಿ ಐತೆ ದುರಾಶೆಗೆ ಒಳಗಾಗ್ಬೇಡ್ರಿ ಅಂತ ನಾವು ಪ್ರಚಾರ ಮಾಡ್ತೀವಿ ಅಷ್ಟೇ. ಇನ್ ಮುಂದೆ ಸಖಿಯರು ಯಾವ್ದೇ ರಾಜ್ಯ ಸರ್ಕಾರದ ನೀವು ಆಶ್ವಾಸನ ಮಾತುಗಳಿಗೆ ಮೋಸ ಹೋಗ್ಬೇಡ್ರಿ. ಇಲ್ಲ ಆಲ್ರೆಡಿ ನಾವು ಸ್ಕೂಲ್ ಮಕ್ಕಳಿಗೆ ತೊಂದ್ರೆ ಕೊಟ್ಟಿದೀವಿ. ಹೆಣ್ಮಕ್ಳು ಬೈತಾರ, ಶಾಲಿ ಮಕ್ಕಳು ಬೈತಾರ, ಬಸ್ ಅಲ್ಲಿ ಶಾಲಿ ಮಕ್ಕಳು ಬೈತಾರ್ರಿ. ಶಾಲಿ ಮಕ್ಕಳು ನಮ್ಮನ್ ಬೈತಾರ, ಗಂಡ ಮಕ್ಕಳು ನಮ್ಮನ್ ಬೈತಾರ. ನಮಗ್ ಹೆಣ್ಣನ್ನು ಗೌರವ ಎಲ್ಲಾ ಒಂದ್ ಕಡೆ ಕಮ್ಮಿ ಮಾಡ್ಯಾರ. ಖರೆ ಹೇಳ್ಬೇಕಂದ್ರಿ, ರಾಜ್ಯ ಸರ್ಕಾರದ ಯೋಜನೆಗಳು ಸ್ವಲ್ಪ ನೋಡಿ
ಮಾಡ್ಬೇಕನ್ನೋದೇ ವಿಚಾರ ನಮ್ದಷ್ಟೇ. ಎಷ್ಟು 50% ಗೌರವ ಇದ್ರೆ ಅಷ್ಟೇ 50% ಯಾಕ್ರಿ 75% ಗೌರವ ಕಡಿಮೆ ಮಾಡ್ಬಿಡ್ತಾರ ಅವ್ರು ಯಾವ್ದೇ ಯೋಜನೆ ಬರ್ಲಿ. ಗೌರವ ಯಾಕೆ ಕಡಿಮೆ ಸರ್? ನೋಡ್ರಿ ಸರ್, ಉಚಿತ ಅಂತ ಅಂದಾಗ ಹೆಣ್ಣಿಗೆ ಅಸದನ ಹೇಳದ್ನಲ್ಲ, ಎಕ್ಕರಾಣಿ ನನ್ ಕೈ ಒಳಗೆ ಹಿಡಿಮಣ್ಣು ಅವ್ರ ಬಾಯಿ ಒಳಗೆ ಅಂತ ಹೇಳಿ ಅವರು ರಾಜಾರಾಣಿ ನಮ್ಗೆ ದುರಾಸೆಯನ್ನ ತೋರಿಸ್ತಾರೆ. ಗಂಡ್ಮಕ್ಳಲ್ಲಿ ಹೆಣ್ಮಕ್ಳಾಗ್ಲಿ, ಇವಾಗ ಗಂಡ್ಮಕ್ಳು ಜೂಜು ಮೋಜು ಮಸ್ತಿ ಹಾಡ್ತೀರಿ. ಯಾಕೆ ಹೇಳ್ರಿ? ನಾ ಇವತ್ತು ಲಕ್ಷಾಧಿಪತಿ ಆಗ್ಬೇಕು, ಕೋಟ್ಯಾಧಿಪತಿ ಆಗ್ಬೇಕಂತ ಜೂಜಾಡಿ ಹಾಳು ಮಾಡಿದ್ರೆ ನಾವೇನ್ ಮಾಡ್ತೀವಿ ಇಲ್ಲಿ? ನನಗೆ 3 ಲಕ್ಷ ರೂಪಾಯಿ ಲೋನ್ ಸಿಗುತ್ತೆ ಆಸೆ. ಹೆಣ್ಮಕ್ಳಿಗೆ ಆತರ, ಗಂಡ್ಮಕ್ಳಿಗೆ ಆತರ ಆಸೆ ಆದ್ರೆ ಹೆಣ್ಮಕ್ಳಿಗೆ ಆತರ ಆಸೆ. ಇಲ್ಲಿ ಇಡೀ ಮಣ್ಣು ಅವರೇ ಹಾಕ್ತಾ ಇದಾರೆ ನಮಗ, ಏನ್ರಿ? ಅಂದ್ರೆ ಈಗ ಸಿದ್ದರಾಮಯ್ಯ ಸರ್ಕಾರ ಏನೈತಿ ಈಗ ಸರ್, ಹಿಂದೊಮ್ಮೆ ಮೇಡಮ್ ರೇ ಭಾಗ್ಯಗಳ ಅದ್ರಿಂದ ಜನ ಮೋಸ ಹೋಗ್ಯಾರ. ನಿಜ 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 ನನಗ ಅನ್ಸ ರಾಜ್ಯ ಸರ್ಕಾರದಲ್ಲಿ ಏನ್ ಆಶ್ವಾಸನೆ ಕೊಡ್ಲಾಕತ್ತಾರ್ರಿ, ಆ ಜನನೇ ಮೋಸ ಹೋಗಿದಾರ. ಜನನ ಮೋಸ ಆಗಿದಾರ. ನಮ್ಮ ತೆರಿಗೆ ಹಣ ಸೋರಿಕೆ ಆಗದೆ ಇರುವಂಗ ದುಡ್ಸಾಕತ್ತಿದ್ದೆ ನಮ್ಮ ಎನ್ನರೆಲ್ಲಮ್ಮಂತ ನಾ ಹೆಮ್ಮೆಯಿಂದ ಹೇಳ್ಕೊತೀನಿ. ನಮ್ಮ ಎನ್ನರೆಲ್ಲಮ್ಮ ಬಿಟ್ಟು ಏನೋ ಒಂದ್ ಯೋಜನೆ ಮಾಡ್ಯಾರಂದ್ರ ಆ ಯೋಜನೆಗಳು ಸಕ್ಸಸ್ ಆಗಿಲ್ಲ. ನಾವ್ ಹೆಣ್ಮಕ್ಳು ಸಕ್ಸಸ್ ಆಗಿ ಬಿಡಂಗೇ ಇಲ್ಲ. ಯಾಕಂತ ಕೇಳ್ರಿ, ಹಿಂದಕ್ಕೊಮ್ಮೆ ಮಾಡಿದ್ರು ನೆನ್ಪಿರ್ಬೇಕ್ರಿ, ಪಂಚಾಯತಿಯಲ್ಲಿ ನೇರ ಸಾಲ ಅಂತ ಕೊಟ್ರು ಪುರುಷರಿಗೆ. ಅದು ಕೌಶಲ ಕಾರ್ಮಿಕರದ ಯಾವ್ದು ಕೊಟ್ರು ನೋಡ್ರಿ ನೇರ ಸಾಲ. ಅದ್ ಎಷ್ಟ್ರ ಮೆಟ್ರಿ ಸಕ್ಸಸ್ ಆಯ್ತು ಹೇಳ್ರಿ ನೋಡೋಣ? ಸಕ್ಸಸ್ ಆಗಿಲ್ಲ. ಹಂಗಾಗಿ ತಿಳ್ಕೊಬೇಕ್ರಿ. ದಯಮಾಡಿ ಹೇಳ್ತೀನಿ, 15,000, 5,000, 3,000 ಎಷ್ಟೋ ಜನ ನಾವು ಮಹಿಳೆಯರು ಬೀದಿಗಿಳಿದು ಹೋರಾಟ ಮಾಡಿದ್ರು ಸಹನು ಕಿವಿಗೆ ಹಾಕೊಳ್ದೆ ಇರೋ ಸರ್ಕಾರ ಗೌರವಧನ ಅಷ್ಟೊಂದ್ ಬೇಕಾ ಹೆಚ್ಚಿಸದೇ ಇರೋ ಗೌರವ ಇದಕ್ಕ ಸಾವಿರಾರು ಕೋಟನ್ ಗಟ್ಲೆ ಹಾಕಿ ಪುನಃ ಹೊಸ ಬ್ಯಾಂಕ್ ಅನ್ನು ಓಪನ್ ಮಾಡೋದಕ್ಕಿಂತ ಅದೇ ಸಾವಿರಾರು ಕೋಟಿಯನ್ನ ನಮ್ಮ ರಾಜ್ಯದಲ್ಲಿ ನಮ್ಮ ಎನ್ನರೆಲ್ಲ ನಮ್ಗೆ ಕೊಡ್ಲಿ. ತಮ್ಮ ಹಣ ಎಲ್ಲಿ ಸೋರಿಕೆ ಆಗದಿರೋ ದುಡಿಸ್ಕೊಡ್ತೀವಲ್ಲ ನಾವು. ಸಾವಿರಾರು ಕೋಟಿ ಹಣ ತಾವ್ ಹಾಕಿ ಪ್ರಯುಕ್ತ ಮಾಡೋದಕ್ಕಿಂತ ಇದನ್ನ ಮೆನ್ನೆರೆಲ್ಲ ನಮಗ್ ಕೊಡ್ಲಲ್ಲ, ನಾವ್ ಅದನ್ನ ಸೋರಿಕೆ ಆಗದಿರಂಗ್ ನೋಡ್ಕೋತೀವಿ. ನಮ್ಗೂ ಗೌರವಧನ ಹೆಚ್ಚಾಗ್ತದ, ಗೌರವ ಹೆಚ್ಚಾಗ್ತದ. ಎಲ್ಲಿ ಜನರ ದುಡ್ಡು ಹಾಳಾಗಂಗಿಲ್ಲ, ಸಂಘ ಸಂಸ್ಥೆ ಉಳ್ಕೋತಾವು. ಆಮೇಲೆ ಮಹಿಳೆಯರಿಗೆ ನೆಮ್ಮದಿಯ ಜೀವನ ಸಿಗ್ತದ್ರಿ. ದುರಾಸೆ ಅನ್ನೋದು ಹೊರಟೋಗ್ಬಿಡ್ತದ. ಜವಾಬ್ದಾರಿ ಇಲ್ಲದ ಹಣ ಆಗಿರ್ಲಿ, ಏನ ಆಗಿರ್ಲಿ, ಆ ಜವಾಬ್ದಾರಿ ಇಲ್ಲದ ಹಣ ಶಾಶ್ವತ ಅಲ್ಲ, ಜವಾಬ್ದಾರಿ ಇಲ್ಲದ ಅಧಿಕಾರನೂ ಶಾಶ್ವತ ಅಲ್ಲ. ಏನ್ರಿ? ಅರ್ಥ ಮಾಡ್ಕೋಬೇಕು ಹೆಬ್ಬಾಳ್ಕರ್ ಮೇಡಮ್ ಅವ್ರೆ. ದಯಮಾಡಿ ತಾವು ತೆಗೆದಿರುವಂತ ಯೋಜನೆಗಳು ಎಷ್ಟು ಉಪಯುಕ್ತವಾಗಿಯೋ ಅಷ್ಟೇ ಅಪಯುಕ್ತವಾಗಿಯೋ ಅಂತ ನನ್ನ ಅನಿಸಿಕೆ ಮೇಡಮ್ ಅವರೇ. ದಯಮಾಡಿ ಈ ತಮ್ಮ ಯೋಜನೆಯನ್ನ ನಮ್ಮೆಲ್ಲರ ಯೋಜನೆಗೆ ತಗೊಂಡ್ ಬರ್ರಿ ಅಂತ ಮತ್ತೊಮ್ಮೆ ತಮ್ಮ ಕೈ ಕೇಳ್ಕೊತೀನಿ. ನಿಮ್ಮ ಯೋಜನೆಗೆ ಮರ್ಜ್ ಮಾಡ್ಕೊಂಡು ಕೆಲವು ಷರತ್ತುಗಳನ್ನ ಹಾಕಿದ್ರ ತಮ್ಮ? ಇಲ್ಲ ಮೇಡಮ್, ನಾವು ಯಾವ ಷರತ್ತುಗಳನ್ನ ಅಲ್ಲಿ ಒಪ್ಕೊಳಕಂತ ಅವಶ್ಯಕತೆ ಇರಲ್ಲ ಮೇಡಮ್. ಕೇಂದ್ರ ಸರ್ಕಾರದ 60% ಕೆಲಸ ಇದೆ ಮೇಡಮ್, ರಾಜ್ಯ ಸರ್ಕಾರದ್ದು 40 ಕೆಲಸ ಇದೆ. ಬಟ್ ಅವ್ರವ್ರು ಹೊಂದಾಣಿಕೆ ಆಗ್ತಾರೆ ವಿನಃ ನಮ್ಮ ಸಿಬ್ಬಂದಿಗಳು ರಾಜ್ಯ ಸರ್ಕಾರ ಹೇಳ್ದಂಗೆ ಕೇಳಬೇಕು, ಕೇಂದ್ರ ಸರ್ಕಾರದಂಗೆ ಹೇಳಿದ್ರೆ ಕೇಳಬೇಕು ಮೇಡಮ್. ನಾವು 60% ಕೇಂದ್ರ ಸರ್ಕಾರದ ಕೆಲಸ ಐತೆ ಅಂದಾಗ ನಾವ್ ಹೆಚ್ಚು ಅವ್ರದ್ದು ಒಲವು ಕೇಳ್ಬೇಕಾಗ್ತದ. ಈಗ ಲಖುಪತಿ ದೀದಿ 1 ರೂಪಾಯಿ ಎಲ್ಲಿ ಸೋರಿಕೆ ಆಗ್ಲಾರ್ದಂಗ ನಾವೇನ್ ಮಾಡಿದೀವ್ರಿ, ಮನೆಗ್ ಹೋಗಿ ಆಕಿಗೆ 40 ಕೊಟ್ಟು 50 ಕೊಟ್ಟು ಲಕ್ಷ ಕೊಟ್ಟು ಈಗ ಅಮ್ಮ ಲಕ್ಷ ರೂಪಾಯಿ ಇನ್ನೊಬ್ರಿಗೆ ಸಾಲ ಕೊಡಂಗ ಆದ್ಲು. ಆ ತರ ಯೋಜನೆಗಳು ಕೊಟ್ಟು ಒಳ್ಳೇದು. ಆ ತರ ಯೋಜನೆಗಳು ಇವ್ರು ಸಾವಿರಾರು ಕೋಟಿ ತಂದು ಈ ಸಂಘ ಸಂಸ್ಥೆಗಳನ್ನ ಹುಟ್ಟು ಹಾಕುದಕ್ಕಿಂತ ಮುಂಚೆ ಆಲ್ರೆಡಿ ಅದನ್ನೇ ನಂಬಿ ಬದುಕುತ್ತಿರುವ ಮಹಿಳೆಯರಿಗೆ ಯಾಕೆ ಕೊಡಲ್ಲ ಇವರು? ನನ್ನ ಪ್ರಶ್ನೆ. ಅದನ್ನ ಕೊಡ್ಬೇಕಲ್ವಾ ಅವರು? ಅದಕ್ಕ ದಯಮಾಡಿ ನಾನ್ ಹೇಳ್ತೀನ್ರಿ, ನಮ್ಮ ಮುಖ್ಯಮಂತ್ರಿ ಸಾಹೇಬ್ರಾಗಿರ್ಬೋದು, ನಮ್ಮ ಹೆಬ್ಬಾಳ್ಕರ್ ಮೇಡಮ್ ಅವರಾಗಿರ್ಬೋದು, ಗ್ರಾಮೀಣ ಭಾಗದಲ್ಲಿ ದುಡಿಯುವಂತ ಮಹಿಳೆಯರಿಗೆ ನೀವು ಮಾಡುತ್ತಿರುವ ಯೋಜನೆಗಳು ನಿಮ್ಗ ಅನ್ಸುತ್ತಾ ಮಹಿಳೆಯರಿಗೆ ಉಪಯೋಗ ಆಗುತ್ತಂತ? ನಾನೊಬ್ಬ LCRP ಸಖಿಯಾಗಿ ನಾನು ಹೇಳಕ್ ಬಯಸ್ತೀನಿ. ದುರಾಸೆಗೆ ತಳ್ತೀರಿ ನೀವು ಹೆಣ್ಮಕ್ಳನ್ನ ಅಂತ ನಾನು ಹೇಳಕ್ ಬಯಸ್ತೀನಿ. ಬಟ್ ಇದನ್ನ ಖಂಡಿಸ್ತೀನಿ, ನಿಮ್ಮ ಯೋಜನೆಯನ್ನ ನಾನು ಖಂಡಿಸ್ತೀನಿ. ಓಕೆ ಮೇಡಮ್, ನಮಸ್ತೆ. ನನ್ನ ಹೆಸರು ಹೇಮಾ ಬಸವರಾಜ್ ದಳವಾಯಿ ಅಂತ ಸರ್. ಪೋಸ್ಟ್ LCRP ಸರ್, ರಾಜ್ಯ ಉಪಾಧ್ಯಕ್ಷೆ ಸರ್. ನಾನು ಹೋರಾಟದ ರಾಜ್ಯ ಉಪಾಧ್ಯಕ್ಷೆ ಸರ್. ಹೆಸರು ಬೋರಮ್ಮ ಬಿರಾದರ್ ಅಂತ ಹೇಳಿ, ಜಿಲ್ಲಾ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷ. ನಾವ್ ಏನ್ ಮನವಿ ಕೊಡಾಕ್ ಬಂದಿವಿ ಅನ್ನೋ ಉದ್ದೇಶ, ನಮ್ಮ ಈ NRLM ಜೊತೆನ ನಿಮ್ಮ ಸಹಕಾರಿ ಗೃಹಲಕ್ಷ್ಮಿ ಬ್ಯಾಂಕ್ ಅನ್ನ ಮರ್ಜ್ ಮಾಡ್ರಿ ಮೇಡಮ್ ಅವ್ರೆ. ಮರ್ಜ್ ಮಾಡಿದ್ರ ನಾವು ಬದುಕ್ತಿವಿ. ಹಂಗಾಗಿ ನಾವ್ ಹೇಳೋದಿಷ್ಟೇ, ನಮ್ ಸರ್ಕಾರದ ಮಹಾಂತಾಕ್ಷೆಯುಳ್ಳ ಈ ಗೃಹಲಕ್ಷ್ಮಿ ಬ್ಯಾಂಕ್ ಅನ್ನ ನೀವ್ ಏನ್ ಮಾಡಾಕತ್ತೀರಲ್ಲ, ಅದನ್ನ ನಮ್ಮ NRLM ಜೋಡಿ ಮರ್ಜ್ ಮಾಡಿದ್ರ ನಾವು ಬದುಕ್ತಿವಿ, ಇಲ್ಲ ಅಂದ್ರೆ ನಾವು ಬೀದಿಗೆ ಬರ್ತೀವಿ. ಈಗಾಗ್ಲೇ ನಾನು ಹೇಳ್ದಂಗ ನಮ್ಮ ಜಿಲ್ಲೆಯಲ್ಲಿ 711 ಗ್ರಾಮ ಪಂಚಾಯತಿಯಲ್ಲಿ ಮಿನಿಮಮ್ ಅಂದ್ರು ನಮ್ಮ ಜಿಲ್ಲೆಯಲ್ಲಿ 1200 ಸಿಬ್ಬಂದಿಗಳು ನಾವು ಕೆಲಸ ಮಾಡಾಕತ್ತೀವಿ. ಆ 1200 ಸಿಬ್ಬಂದಿಗಳು ರೋಡಿಗೆ ಬರಬಾರ್ದು ಅನ್ನೋ ಉದ್ದೇಶ ನಿಮ್ಮ ಗೃಹಲಕ್ಷ್ಮಿ ಬ್ಯಾಂಕ್ ಮಾಡಿ ಅದನ್ನ ನಮ್ಮಲ್ಲಿ ಕೆಲಸ ಕೊಡಿ ಅಥವಾ ನಮ್ಮಲ್ಲಿ ಮರ್ಜ್ ಮಾಡಿ ನಾವು ನಡೆಸ್ಕೊಂಡು ಹೋಗ್ತೀವಿ. ನಮ್ದು ಕಡಿಮೆ ಪಗಾರ ಗೌರವಧನ 2016ರಿಂದ
ವರ್ಷದಿಂದ ನಾವು MBK ಅವರು 4,000 LCRP ಅವರು 2,000 ಅಲ್ಲಿ ದುಡ್ದಿವಿ. ಈಗ ತಾನೇ ನಮ್ಗ ಈ ಸುದ್ದಿ ಕೊಟ್ಟಿತ್ತು ಸರ್ಕಾರ 9,000 ಪೇಮೆಂಟ್ 6,500 ಪೇಮೆಂಟ್ ಅಂತೇಳಿ. ಅದಕ್ಕ ನಾವು ಖುಷಿಯಾಗಿ ಇರೋ ಮೂಮೆಂಟ್ ಒಳಗ ನೀವ್ ಈ ತರ ಗೃಹಲಕ್ಷ್ಮಿ ಬ್ಯಾಂಕ್ ಮಾಡ್ತೀನಿ ಇಂಡಿವಿಜುವಲ್ ಆಗಿ 30 ರಿಂದ 3 ಲಕ್ಷ ಕೊಡ್ತೀನಿ ಅಂದಾಗ ನಮಗ್ ಶಾಕ್ ಆಯ್ತು. ಹಂಗಾಗಿ ನಾವ್ ಕೇಳೋದೇನಂದ್ರ ಈಗಾಗ್ಲೇ ನಮ್ NRLM ಏನೈತಲ್ಲ 2016 ಇಲ್ಲಿವರೆಗೂ ನಾವು ಸಾಕಷ್ಟು ಬೆಳೆಸಿವಿ, ಸಾಕಷ್ಟು ಮಹಿಳೆಯರು ಇದರಿಂದ ಅಭಿವೃದ್ಧಿ ಹೊಂದ್ಯಾರ. ಹಂಗಾಗಿ ನಿಮ್ಮ ಯೋಜನೆ ಕೂಡ ಸಕ್ಸಸ್ ಆಗತ್ತಂತ ನಾ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ನಮಗ ಗೃಹಲಕ್ಷ್ಮಿ ಬ್ಯಾಂಕ್ ಅನ್ನ ನಮ್ಮ NRLM ಜೋಡಿ ಮರ್ಜ್ ಮಾಡ್ರಿ ಮತ್ತೊಮ್ಮೆ ಇದನ್ನ ಕೇಳ್ಕೊತೀನಿ. ನನ್ನ ಹೆಸರು ಬೋರಮ್ಮ ಬಿರಾದರ, ಜಿಲ್ಲಾಧ್ಯಕ್ಷ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ. ಇದು ನಿಮ್ಮ ಹೋರಾಟ ಸರ್ಕಾರ ವಿರುದ್ಧ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲ, ಯಾರ ವಿರುದ್ಧನೇ ಇಲ್ಲ, ನಮಗ ಸರ್ಕಾರದ ವಿರುದ್ಧನೇ ಇಲ್ಲ, ಹೆಬ್ಬಾಳ್ಕರ್ ಮೇಡಮ್ ಅವರ ವಿರುದ್ಧ ಇಲ್ಲ. ಈ ಸಹಕಾರ ಬ್ಯಾಂಕ್ ಅನ್ನ ನೀವ್ ಏನ್ ಮಾಡಾಕತ್ತೀರಿ ಅದನ್ನ ನಮ್ಮ NRLM ಜೋಡಿ ಮರ್ಜ್ ಮಾಡ್ರಿ ಅಂತ ನಾವು ಮನವಿ ಮಾಡ್ಕೊಳಕತ್ತೀವಿ ಅಷ್ಟೇ. ನಾವು ಉಳಿಬೇಕು. ಬರೋ ದಿನಗಳಲ್ಲಿ ಮರ್ಜ್ ಆಗ್ಲಿಕ್ಕಂದ್ರೆ ನಿಮ್ ಮುಂದಿನ ನಡೆ ನಮ್ಮ ರಾಜ್ಯದಲ್ಲಿ ಅಧ್ಯಕ್ಷರಾದಾರ, ಅದನ್ನ ಏನ್ ತೀರ್ಮಾನ ಮಾಡ್ತಾರ ಅದನ್ನ ನಾವು ಮಾಡ್ತೀವಿ, ಮುಂದಿನ ದಿನದಲ್ಲಿ ಹೇಳ್ತೀವಿ ಸರ್. ಆಮೇಲೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ಎಷ್ಟೋ ದುಡಿಯೋ ಹೆಣ್ಮಕ್ಳಿಗೆ ಆಗಿರ್ಬೋದು ಎಲ್ಲರಿಗೂ ಈಗ ಏನು 2,000 ರೂಪಾಯಿ ಹಾಕಕತ್ತಿದ್ರಲ್ರಿ, ಅದೇ ಕರೆಕ್ಟ್ ಆಗಿ ಯಾರ ಅಕೌಂಟಿಗೂ ಬೀಳಾಕತ್ತಿಲ್ಲ. ಇದೊಂದು ಮಾಡಿಕಿರಿಂದ ಎಲ್ಲಾರ್ಗಿ ಏನ್ ಬ್ಯಾಂಕ್ ಒಳಗೆ ಏನ್ ಸಾಲ ಕೊಡ್ತೀವಿ ಅಂತ ಹೇಳ್ತಾರೆ. ಈಗ ಈ ಕಡೆ ನಿಮ್ಗೂ ಇದನ್ ಮಾಡಿದಂಗ ಈ ಕಡೆ ಎಷ್ಟೋ ಮಹಿಳೆಯರಿಗೂ ಅಂದ್ರೆ ನಂಬ್ಕೊಂಡವ್ರು ಸಾಲ ತಗೋತಾರ, ಒಂದ್ ಕಂತ್ ಕೊಡ್ತಾರ, ಇವ್ರು ನೆಕ್ಸ್ಟ್ ಕಂತಿಗೆ ಮತ್ತೆ ದ್ರೋಹ ಮಾಡೇ ಮಾಡ್ತಾರೆ. ಯಾಕಂದ್ರೆ ಈ ಸರ್ಕಾರ ನಡ್ಕೊಂಡ್ ಬಂದಿದ್ ರೀತಿನೇ ಅದೇ ರೀತಿ ಐತಿ. ಯಾಕಂದ್ರೆ ಈಗ ಎಷ್ಟೋ ಜನರಿಗೆ ಅದೇ ಆಗಾಕತೈತಿ. ಈಗ ಲಾಸ್ ಒಳಗಿರುದೇ ಸಾರ್ವಜನಿಕರು ಅವರಿಂದ, ಸರ್ಕಾರದಿಂದ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಅಂದ್ರೆ ಈಗ ಹೆಣ್ಮಕ್ಳೇ ಇದಕ್ಕೆಲ್ಲ ಬಲಿ ಆಗಾಕತ್ತವ್ರು. ಹೌದು ಮೇಡಮ್, 50% ಜನ ಇದ್ರೊಳಗ 50% ಜನ ಲಾಭ ತಗೊಳಕತ್ತಾರ. ಗ್ರಾಮೀಣ ಭಾಗದಾಗ ನಾವು ಸಹಾಯಕತ್ತೀವಿ, 50% ಜನ ನಾವು ರೋಡಿಗೆ ಬಂದಿವಿ. ನಾವ್ ಇದೇನ್ 2,000 ರೂಪಾಯಿದ ಬಗ್ಗೆ ನಾವು ಮಾತಾಡಲ್ಲ. ಯಾಕ ನಾವ್ ಅದ್ರ ಬಗ್ಗೆ ಮಾತಾಡಲ್ಲ ಅಂದ್ರೆ ನಾವು ದುಡಿತಿದ್ದೀವಿ, ಪ್ರಾಮಾಣಿಕವಾಗಿ ದುಡಿತಿದ್ದೀವಿ. ನಮಗ್ ಅನ್ಯಾಯ ಮಾಡ್ಬೇಡ್ರಿ, ನಿಮಗ ಸಹಕಾರ ಬ್ಯಾಂಕ್ ಇಂದ ನಮಗ್ ಅನ್ಯಾಯ ಆಗ್ಬಾರ್ದು ಅನ್ನೋದು ಒಂದೇ ಉದ್ದೇಶ. ನಾವ್ ನಮ್ಮನ್ನ ನಂಬ್ಕೊಂಡು ನಮ್ ಫ್ಯಾಮಿಲಿ ಅದ, ನಾವು 2016 ರಿಂದ 2,500 ಇಷ್ಟು ಕಡಿಮೆ ಪಗಾರದೊಳಗೆ ದುಡ್ದಿವಿ ಅಂದ್ರ ನಾವ್ ನಿಮ್ಮ ಯೋಜನೆಯನ್ನ ನಮ್ ಜೊತೆ ಮರ್ಜ್ ಮಾಡ್ರಿ. ಅದು ಜನಸಾಮಾನ್ಯರಿಗೆ ಅನುಕೂಲ ಆಗ್ತದಂದ್ರ ಮಾಡ್ರಿ ಮೇಡಮ್. ಜನಸಾಮಾನ್ಯರಿಗೆ ಅದರಿಂದ ಎಫೆಕ್ಟ್ ಆಗ್ತದ, ಬೀದಿಗೆ ಬರ್ತಾರ ಅಂದ್ರ ದಯಮಾಡಿ ಯೋಜನೆಯನ್ನೇ ನಿಲ್ಲಿಸ್ಬಿಡಿ. ಈಗ ಒಂದ್ ವೇಳೆ ನಿಮ್ಮ ಇದ್ರ ಜೊತೆ ಅವ್ರು ಮರ್ಜ್ ಮಾಡ್ಕೊಂಡ್ರ ನೀವು ಅವ್ರಿಗೆ ಸಹಕರಿಸ್ತೀರಿ ಹೇಗೆ? ಅಲ್ಲ ಮೇಡಮ್, ಒಂದಿಷ್ಟು ಷರತ್ತುಗಳನ್ನ ಹಾಕೊಂಡು ನಿಮ್ ಜೊತೆ ಮರ್ಜ್ ಮಾಡ್ಕೊಂಡ್ರ ಅದು ಎಲ್ಲರಿಗೂ ಒಳ್ಳೇದಾಗ ತರ ಇತ್ತಂದ್ರ ನಾವು ಸಹಕರಿಸ್ತೀವಿ. ಇದು ಗ್ರಾಮೀಣ ಭಾಗದ ಮಹಿಳೆಯರಿಗೆ ಹೊಡ್ದ್ ಕೊಡಾಕತ್ತದ, ಇದು ಸಿಟಿ ಜನಕ್ಕೆ ಹೊಡ್ದ್ ಕೊಡಾಕತ್ತಿಲ್ಲ. ನಮ್ ಜನಕ್ಕ ಲೋನ್ ಅವಶ್ಯಕತೆ ಇರ್ತೈತಿ, ಇಲ್ಲಂತಲ್ಲ. ನೀವ್ ಹೇಳಿದ ಒಂದ್ ಮಾತು ಬೆಸ್ಟ್. ಹೌದು, ಸಾಲ ಸಿಗ್ತೈತಿ ಅಂದ್ರೆ ನಮ್ ಹೆಣ್ಮಕ್ಳು ಎಲ್ಲಾದ್ರೂ ಸಾಲ ತೆಗ್ಯಾಕ್ ರೆಡಿ. ಬಟ್ ಆ ಸಾಲ ತಕೊಂಡ ತಕ್ಷಣ ಹೊಳೆ ತೀರ್ಸಕ್ ಆಗಲ್ಲ, ಕಷ್ಟ ಆಗ್ತೈತಿ. ಅದು ಯೋಜನೆ ಕರೆಕ್ಟ್ ಆಗಿ ಹೊಂಟು ನಮ್ಮ ಹೆಣ್ಮಕ್ಳಿಗೆ ಅದು ಕರೆಕ್ಟ್ ಆಗಿ ನಾವು ಸಾಲ ತಗೊಂಡು ಅಭಿವೃದ್ಧಿಯಾಗಿ ಬಡ್ಡಿ ಬರ್ತದಲ್ಲ ಮೇಡಮ್, ಇಲ್ಲಿ ಬಡ್ಡಿ ಪರ್ಸೆಂಟೇಜ್ ನಾವು ಅವರು ಅನೌನ್ಸ್ ಮಾಡಿದ ತಕ್ಷಣ ನಾವು ಹೇಳ್ತೀವಿ. ನಮ್ಮ ಯೋಜನೆಯಲ್ಲಿ ನಾವು ಬಡ್ಡಿ 12% ಬಡ್ಡಿ ಕಟ್ಕೋತೀವಿ. ಎಕ್ಸಾಂಪಲ್ ಹೇಳ್ಬೇಕಂದ್ರ ಒಂದ್ ವರ್ಷಕ್ಕೆ ನಮ್ದು 50,000ಕ್ಕ 3,750 ರೂಪಾಯಿ ಬಡ್ಡಿ. ಇಷ್ಟು ಕಡಿಮೆ ಬಡ್ಡಿ ದರದಾಗ ನಮ್ಮ ಯೋಜನೆ ನಡ್ಕೊಂಡ್ ಹೊಂಟದ. ನೀವು ಅದೇ ತರ ಕಡಿಮೆ ಬಡ್ಡಿ ದರದೊಳಗ ಬ್ಯಾಂಕ್ ಲೋನ್ ಕೊಡ್ತೀರಂದ್ರ ನಾವು ಒಪ್ಕೋತೀವಿ. ನಮ್ ಜನಕ್ಕ ಹೆಲ್ಪ್ ಆಗ್ತೈತಿ ಅಂದ್ರೆ ನಾವು ಒಪ್ಕೋತೀವಿ, ನಾವು ಕೆಲಸ ಮಾಡ್ತೀವಿ ಅಷ್ಟೇ. NRLM ಏನಿದೆ ಮೇಡಮ್? ಗ್ರಾಮೀಣ ಜೀವನೋಪಾಯ ಅಭಿಯಾನ. ಈ ಅಭಿಯಾನದಲ್ಲಿ ಏನ್ ಸಿಗ್ಬೋದು? ಈ ಅಭಿಯಾನದಲ್ಲಿ ನೋಡ್ರಿ, ಹೆಣ್ಣು ಮಕ್ಕಳಿಗೆ ಲೋನ್ ಸಿಗ್ಬೋದು ಕಡಿಮೆ ಬಡ್ಡಿ ಒಳಗ. ಅದೇ ಹೇಳಿದ್ನಲ್ಲ, 12% ಬಡ್ಡಿ ಒಳಗ ನಾವು ಗುಂಪಲ್ಲಿ, ಇಂಡಿವಿಜುವಲ್ ಅಲ್ಲ ಗುಂಪಲ್ಲಿ 1.5 ಲಕ್ಷ ಸಾಲ ಕೊಡ್ತಿದ್ವಿ. ಅದನ್ನ ನಾವು ಮಂತ್ಲಿ ರಿಕವರಿ ಮಾಡಿಸ್ಕೋತೀವಿ. ಆಮ್ಯಾಗ ಈ ಯೋಜನೆಯಿಂದ ನಾವು ಹೇಳಿದ್ನಲ್ಲ 211 ಗ್ರಾಮ ಪಂಚಾಯತಿಯಲ್ಲಿ 1,200 ಜನ ನಾವು ಬದುಕಾಕತ್ತೀವಿ, ಬದುಕನ್ನ ನಾವು ಕಟ್ಕೊಂಡಿವಿ. ನಮ್ಮನ್ನ ನಂಬಿಕೆ ಫ್ಯಾಮಿಲಿನೂ ಅದ. ಇದ್ರಾಗ MBK ಅಂತ ಬರ್ತಾರ, LCRP ಅಂತ ಬರ್ತಾರ, ಕೃಷಿ ಸಖಿ, ಪಶು ಸಖಿ, FLCRP. ಈಗ ನೀವು ನೋಡಿರ್ಬೋದು ಮಹಿಳಾ ಡ್ರೈವರ್ ಅಂತ ಬರ್ತಾರ. ಇವರೆಲ್ಲ ನಮ್ಮ ಯೋಜನೆ ಅಡಿಯಲ್ಲೇ ಕೆಲಸ ಮಾಡಾಕತ್ತಿರೋದು. ಈಗ ಮಹಿಳೆಯರು ಸ್ವಚ್ಛತಾ ಕಾರ್ಯಕ್ರಮ, ಸ್ವಚ್ಛತಾ ಇದ್ರೊಳಗದಾರಲ್ಲ ಮುನ್ಸಿಪಾಲಿಟಿಯಲ್ಲಿ, ಆ ಕಸ ಏನ್ ವಿಂಗಡಣೆ ಮಾಡ್ತಾರಲ್ಲ ಅದನ್ನು ನಮ್ಮ ಹೆಣ್ಮಕ್ಳೇ ಮಾಡಾಕತ್ತೀವಿ. ಈಗ ನಾವ್ ಇರೋದೇ ಈ ಯೋಜನೆ ನಮ್ಮ ಮಹಿಳೆಯರಿಗಾಗಿ ಐತಿ. ನಾವು ಮಹಿಳೆಯರ ಈ ಯೋಜನೆ ಬಂದಾಗ ನಾವ್ ಎಷ್ಟೋ ಅಭಿವೃದ್ಧಿ ಹೊಂದಿವಿ, ಇದನ್ನ ನಾವ್ ಹೆಮ್ಮೆಯಿಂದ ಹೇಳ್ಬಹುದು. ಮತ್ತೆ ಇದ್ರಲ್ಲಿ VRF ಅಂತ ಫಂಡ್ ಸಿಗ್ತೈತಿ. VRF ಅಂದ್ರ ದುರ್ಬಲ ವರ್ಗದವರ ನಿಧಿ. ಆಮ್ಯಾಗ ವೈಯಕ್ತಿಕವಾಗಿ PMFME ಅಂತೇಳಿ ಉದ್ಯಮಿ ಏನ್ ಮಾಡ್ತಾರಲ್ಲ ಆ ಹೆಣ್ಮಗಳಿಗೆ 40,000 ರೂಪಾಯಿ ಅನುದಾನ ಸಿಗ್ತೈತಿ. 50% ಬಡ್ಡಿ ಇರ್ತದ, ರಿಕವರಿ ಮಾಡ್ಕೋತೀವಿ. ನಾವ್ ಯಾವ್ದು ಕೊಟ್ಟನ್ನ ಜನನ ಹಾಳು ಮಾಡಾಕತ್ತಿಲ್ಲ, ಕೊಡ್ತೀವಿ. ಅವ್ರ ಅನುಕೂಲಕ್ಕಾಗಿ ಬಳಸ್ಕೊಳ್ಳಿ, ಆಮ್ಯಾಗ ರಿಕವರಿ ಮಾಡ್ಕೊಳ್ಳಿ ಅಷ್ಟ. ಉದ್ಯೋಗ ಮಾಡಿ ಅವ್ರ ಕಟ್ಕೊಳಕ್ ಅನುಕೂಲ.